ಸುಮಾರು ಕೆಲಸಗಳನ್ನು ಮಾಡಿದೆ. ಅದಕ್ಕಾಗಿ ಅಲ್ಲಿ ಎಂ ಪಿಗಳು ಇದ್ದಾರೆ. ಅದನ್ನು ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಬರುವುದು ಇದು ಫಸ್ಟ್ ಟೈಮು. ಇದಕ್ಕಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿ ಡಾಕ್ಟರ್ ಸುಹಿಲ್ ಚೌಧರಿ ಅವರು ಇದಕ್ಕೆ ಅತ್ಯಂತ ಮುತುವರ್ಜಿ ವಹಿಸಿ ನಮಗೆ ಅಶೋಕ್ ರಾಠೋಡ್ ರಾಜ್ಯಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇದಕ್ಕಾಗಿ ನಮಗೆ ವಹಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ದುಡಿದು ಇದಕ್ಕೆ ನಡೆಯುವ ಎಲ್ಲ ರಾಜ್ಯದ ರಾಷ್ಟ್ರದ ಎಲ್ಲ ದೇಹದವರುಗಳನ್ನು ನಾವು ಜನತೆ ಮುಂದೆ ಕೊಡಬೇಕಂತ ನನ್ನ ಅಭಿಲಾಷೆ ಇರುತ್ತದೆ. ಆದ್ದರಿಂದ ನಾವೆಲ್ಲ ದುಡಿದು ಅದಕ್ಕಾಗಿ ಪಕ್ಷಕ್ಕಾಗಿ ಹೋರಾಡೋಣ ಅಂತ ಒಂದು ಸಿದ್ಧಾಂತದಿಂದ ನಾವು ಇದನ್ನು ಮಾಡಿದ್ದೀವಿ. ಇದರ ಧ್ಯೇಯಧೋರಣೆಗಳು ಏನೆಂದರೆ ರೈತರಿಗೆ ಉಚಿತ ವಸತಿ, ಉಚಿತ ಔಷಧಿ ಮತ್ತು ನೀರಾವರಿ ಪಂಪ್ಸೆಟ್ಗಳನ್ನು ಒದಗಿಸುವುದು ಮತ್ತು ನಿರ್ಗತ್ಯ ವಯಸ್ಸಾದವರಿಗೆ ಅವರಿಗೆ ಹೆಚ್ಚಿನ ಸಹಕಾರ ಸೌಲಭ್ಯಗಳನ್ನು ಕೊಡುವುದು ಮತ್ತು ಹಳ್ಳಿಗಳ ಪ್ರದೇಶದಲ್ಲಿ ಅನೇಕ ಬಡ ಹುಡುಗರಿಗೆ ವಿದ್ಯಾಭ್ಯಾಸಕ್ಕಾಗಿ ಕೊರತೆ ಇದ್ದಾಗ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಫ್ರೀಯಾಗಿ ಅವರಿಗೆ ಒಂದು ಸಂಘಟನೆ ಮಾಡಿ ಅದರಿಂದ ಹಳ್ಳಿಗಳ ಒಂದು ಪ್ರೋತ್ಸಾಹವನ್ನು ಕೊಡುವುದು ಮತ್ತು ಅದರಂತೆ ಹಳ್ಳಿಗಳಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿರುವುದರಿಂದ ಅಲ್ಲಿ ನಿರುದ್ಯೋಗ ಹೋಗಲಾಡಿಸಲು ಅಲ್ಲಿ ಅನೇಕ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಅದಕ್ಕಾಗಿ ಹೋರಾಟ ಮಾಡುವುದು ಮತ್ತು ಈ ಸರ್ಕಾರ ಮತ್ತು ಬೇರೆ ಯಾವುದೇ ಸರ್ಕಾರ ಅಂತ ನಾನು ಹೇಳಂಗಿಲ್ಲ. ಯಾವುದೇ ಸರ್ಕಾರಗಳು ಬರೀ ರೈತನ ಹೆಸರು ಎಲ್ಲ ರೈತನಂತ ಇದು ಮಾಡ್ತಾರೆ. ಆದರೆ ರೈತರಿಗಾಗಿ ಏನು ಮಾಡಿಲ್ಲ. ನಾವು ರೈತರಿಗಾಗಿ ಸಬ್ಸಿಡಿ ಅಗ್ರಿಕಲ್ಚರ್ ಇದರಿಂದ ಅವರಿಗೆ ನೇರವಾಗಿ ಮುಟ್ಟುವ ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ಸಿದ್ಧಾಂತ ಇದೆ. ಅದರಂತೆ ಕುಶಲ ಕಾರ್ಮಿಕರಿಗೆ ಮಕ್ಕಳಿಗೆ ಅವರಿಗೆ ಉಚಿತ ಔಷಧಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದರಿಂದ ಆ ಮಕ್ಕಳು ಉತ್ತಮ ಒಂದು ಇದರಿಂದ ಬೆಳೆಯಬಹುದು ಅಂತ ನನ್ನ ಅಭಿಪ್ರಾಯದಿಂದ ಎಲ್ಲರೂ ನಾವು ಸಂಘಟನೆ ಮಾಡಿ ಈ ಪಕ್ಷವನ್ನು ಹುಟ್ಟಿ ಹಾಕಿ ಇದೇ ಬಿಜಾಪುರ ಜಿಲ್ಲೆಯಿಂದ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇದು ಹೆಮ್ಮರವಾಗಿ ಬೆಳೀಲಿ ಕರ್ನಾಟಕದಲ್ಲಿ ಅಂತ ನನ್ನ ಭಾವನೆ. ಕನಿಷ್ಠ ಈ ಮುಂದಿನ ಇಲೆಕ್ಷನ್ದಲ್ಲಿ MP ಮತ್ತು MP ನಾವು ಪಾರ್ಟಿಸಿಪೇಟ್ ಮಾಡಿ ಕನಿಷ್ಠ ಒಂದು 5-6 MP ಒಂದು 15-20 MLಗಳನ್ನು ಆರಿಸಿ ಕಳಿಸುವಂಥ ಒಂದು ಧ್ಯೇಯಧೋರಣೆಯೊಂದಿಗೆ ಈ ಪಕ್ಷಕ್ಕೆ ನಾವು ದುಡ್ತಾ ಇದ್ದೇವೆ. 1995 ಫೌಂಡೇಶನ್ ಆಗಿತ್ತು ಸರ್. ಇದು ಸುಹಿಲ್ ಚೌಧರಿ ಅವರು ಇದಕ್ಕೆ ಅಧ್ಯಕ್ಷತೆ ವಹಿಸಿಯನ್ನು ಮಾಡಿದ್ದಾರೆ. ಕರ್ನಾಟಕದಾಗಿಲ್ಲ ಸರ್, ಕರ್ನಾಟಕ ಎಂಟ್ರಿ ಆಗಿದೆ ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ನಾವು ಮಾಡ್ತಾ ಇದ್ದೀವಿ ಸರ್. ಇದರಿಂದ ನಾವು ಈಗ ಎಲ್ಲ ಪಾರ್ಟಿ ಒಳಗೂ ನಾವು ಕೆಲಸ ಮಾಡಿ ಮತ್ತು ಸೋಷಲ್ ವರ್ಕು ಮಾಡೀವಿ ಸರ್. ನಮಗೆಲ್ಲರಿಗಿಂತ ಒಳ್ಳೆಯ ಸಿದ್ಧಾಂತಗಳು ಈ ಪಾರ್ಟಿ ಒಳಗೆ ಸಿಕ್ಕಿದೆ. ಬಡವರು ಮತ್ತು ದಲಿತ ರೈತರ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಅದನ್ನೆಲ್ಲ ತಿಳ್ಕೊಂಡು ಈ ಪಾರ್ಟಿ ಹೆಜ್ಜೆ ಇಡಬೇಕಾದ್ರೆ ಅದನ್ನೆಲ್ಲ ತಿಳ್ಕೊಂಡು ಮುಂದುವರೆಸಬೇಕಂತೇಳಿ ನಾವು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸರ್ ನಾವು ಮುಂದುವರಿಬೇಕಂತೇಳಿ ಮತ್ತು ನಮ್ಮನ್ನು ತಗೊಂಡು ಬಡವರಿಗಾಗಲಿ ರೈತರಿಗಾಗಲಿ ದಲಿತರಿಗಾಗಲಿ ಎಲ್ಲರಿಗೆ ಸಮಾನ ಸಿಗಬೇಕು ಈ ಪಾರ್ಟಿ ಉದ್ದೇಶ ಇದೆ ಸರ್. ಮತ್ತು ಉನ್ನತ ಶಿಕ್ಷಣ ಬಡವರ ಮಕ್ಕಳಿಗೆ ಸಿಗಬೇಕು. ಆ ಉದ್ದೇಶದಿಂದ ಈ ಪಾರ್ಟಿಯೊಳಗೆ ನನ್ನ ರಾಜ್ಯಾಧ್ಯಕ್ಷನ ವಹಿಸಿದ್ದಾರೆ. ಮತ್ತು ಬರುವಂಥ ಸಮಯದಲ್ಲಿ 2027 ನಮ್ಮ ಪಾರ್ಟಿ ದುಡಿಬೇಕಂತೇಳಿ ಸರ್. ನಮಗೇನಿಲ್ಲ 20 MLA ಆದ್ರೆ ಆಗ್ಬೋದು, ಇಷ್ಟು ಆಗ್ಬೋದು. ಆದರೆ ಈ ಪಾರ್ಟಿ ಸಿದ್ಧಾಂತಕ್ಕಂತೆ ನಾವು ನಡಿಬೇಕು. ನಾಳೆ 5ನೇ ತಾರೀಕು ಸರ್, ಮಂಗಳವಾರ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಬರ್ತಾ ಇದ್ದಾರೆ. ಮತ್ತು ನಮ್ಮ ಬೈಪಾಸಿಂದನ ಅಮೂಲಾಲ್ ದೇವಸ್ಥಾನ ಸೋಲಾಪುರ ರೋಡ್ ಮತ್ತು ಹಂಚನಾಳ್ ತಾಂಡೆ DK ಟ್ರಸ್ಟ್ ಅಲ್ಲಿ ನಮ್ಮದು ಅವತ್ತು ಸರ್ ನಮ್ಮದು ಫಂಕ್ಷನ್ ಇದೆ. ಅವರು ಅಲ್ಲಿ ತನಕ ಬರ್ತಾ ಇದ್ದಾರೆ. ಮತ್ತು ಅದರ ಜೋಡಿ ಮೀಡಿಯಾವ್ರ ಜೋಡಿ ನಾವು ಅವತ್ತಿನ ದಿವಸ ತಾವು ನಮಗೆ ಸಂಯಮ ಕೊಡ್ಬೇಕು ಸರ್. ಇದನ್ನು ಸುಹಿಲ್ ಚೌಧರಿ ಅವರು ಬರ್ತಾ ಇದ್ದಾರೆ ಸರ್ 5ನೇ ತಾರೀಕಿಗೆ. ಹಾಂ ಸರ್, ಹಾಂ ಸರ್, ರಾಷ್ಟ್ರೀಯ ಅಧ್ಯಕ್ಷರು ಅವರೆಲ್ಲ ಬರ್ತಾ ಇದ್ದಾರೆ ಸರ್. ಎಷ್ಟು ಗಂಟೆಗೆ ಸರ್? 12 ಗಂಟೆಗೆ. ಯಾವಲ್ಲಿಗೆ ಸರ್? ಅದು ಬೈಪಾಸ್ ಸೋಲಾಪುರ ಅಮೂಲಾಲ ದೇವಸ್ಥಾನದಿಂದ ಹಂಚನಾಳ್ ತಾಂಡೆವರೆಗೆ ಮೆರವಣಿಗೆ ಇದೆ. ಮತ್ತು ಅಲ್ಲಿಂದ 1-2 ಗಂಟೆಯಿಂದ 4 ಗಂಟೆವರೆಗೆ ಅಲ್ಲಿ ಎಲ್ಲ ನಮ್ದು ಕಾರ್ಯಕ್ರಮ ಇದೆ ಸರ್. ಎಲ್ಲರೂ ಸಾವಿರಾರು ಜನರು ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಗಾಡಿ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ ಸರ್. ತಾವು ಎಲ್ಲರೂ ಕೈ ಸಹಕರಿಸಬೇಕಂತ ನನ್ನ ವಿನಂತಿ ಇದೆ ಸರ್. ಜೊತೆಗೆ ಅಮೂಲಾಲ್ ದೇವಸ್ಥಾನದಿಂದ ನಮ್ಮ ಹಂಚನಾಳ್ ತಾಂಡೆ ಸರ್ ಅಲ್ಲಿ ತನಕ ಮೆರವಣಿಗೆ ಇದೆ. ಈಗಾಗಲೇ ನಾವು ಎಲ್ಲರಿಗೆ ಪರಿಚಯ ಮಾಡಿವಿ ಮತ್ತು ನಾವು ಪರ್ಮಿಷನ್ ಎಲ್ಲ ತೊಗೊಂಡಿವಿ ಸರ್. ಕಾನೂನು ಬಾಹಿರಂತೂ ಯಾವುದೂ ಮಾಡಿಲ್ಲ, ಕಾನೂನು ಉಲ್ಲಂಘನೆಯೂ ಮಾಡಿಲ್ಲ. ಎಲ್ಲ ರೀತಿಯಿಂದ ಬರುವ ಜನರಿಗೆಲ್ಲ ಸಹಕರಿಸಿ ಎಲ್ಲರಿಗೆ ಬರುವ ಆಗುವವರಿಗೆಲ್ಲ ನಾವು ಕರೆಸಿ ಅವರಿಗೆಲ್ಲ ವ್ಯವಸ್ಥೆನೂ ಮಾಡಲಾಗಿದೆ ಸರ್.
ಏನಿದೆ ಲಂಬಾಣಿ ಸಮಾಜಕ್ಕೆ ಸೀಮಿತವಾದ ಪಕ್ಷನೋ ಅಥವಾ ಎಲ್ಲರೂ ಬರ್ತಾರೆ ಸರ್. ನಮಗೆ ದಲಿತ ಲಂಬಾಣಿ ಯಾವುದು ನಮ್ಮ ಜಾತಿ ಇರಲಾರ್ದು ಸರ್. ನಮ್ಮ ಜಾತಿ ಭೇದ ಭಾವ ಇಲ್ಲ ನಮ್ಮ ಪಕ್ಷಕ್ಕೆ ಸರ್. ಯಾವುದು ಜಾತಿ ನಮ್ಮ ಲಂಬಾಣಿ ಸಮಾಜ ಆಗಲಿ, ದಲಿತ ಆಗಲಿ, ಇವತ್ತು ಮುಸ್ಲಿಂ ಆಗಲಿ, ಇವತ್ತು ಯಾವುದು ಇರಲಿ, ನಮ್ದು ಯಾವುದು ಪಕ್ಷಕ್ಕೆ ಯಾವ ಅಭ್ಯಂತರ ಇಲ್ಲ. ನಮಗೆ ನಾವು ಯಾವ ಜಾತಿವಾದ ಭೇದ ಭಾವ ಮಾಡಲಾರ್ದೆ ನಾವು ಈ ಪಕ್ಷಕ್ಕೆ ದುಡಿತೀವಿ ಅಂತೇಳಿ ಬಂದೀವಿ ಸರ್. ಕಾರ್ಯಕ್ರಮ ಅಂಚನಾಳದಲ್ಲಿ ಐತೆ ಅಥವಾ ನೀವು- ಅಂಚನಾಳ DK ಟ್ರಸ್ಟ್ ಅಂತೇಳಿ ಸರ್. ಅಂಚನಾಳ ತಾಂಡೆಯಿಂದ ನಮ್ಮ ಗುಡಿ ಇದೆ, ಆ ಗುಡಿ ಹತ್ರ ಮಾಡಿದ್ದೀವಿ ಸರ್ ನಾವು. ಯಾವ ಗುಡಿ ಅದ? DK ದಾತು ಕಾರ್ಬಾರಿ ಸರ್. DK ಟ್ರಸ್ಟ್ DK ಟ್ರಸ್ಟ್ ಹೆಸರಿಟ್ಟಿಗೆ ಸರುತ್ತೆ. ದೇವಸ್ಥಾನ ಇದೆ. ಹಾಂ DK ಟ್ರಸ್ಟ್ ಅಂದ್ರೆ ನಮಗೆ ಏನಾಗುತ್ತೆ ಸರ್, ಇದು ಇವತ್ತಿನ ದಿವಸ ಯಾವ್ದು ಮಂಗಲ ಕಾರ್ಯಕ್ರಮ ಅಷ್ಟೇ ನಿಂದಿರುವಂತ ಗಾಡಿ ವೆಹಿಕಲ್ಗಳ ಸೌಲಭ್ಯಗಳು ಇಲ್ಲ ಸರ್. ಪಾರ್ಕಿಂಗ್ ಪ್ಲೇಸ್ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲ ಮಾಡಿಸಿದೀವಿ ಸರ್. ಅದು ಹೊರಗಡೆ ಎಲ್ಲ ಬರುವಂತ ಎಲ್ಲರಿಗೆ ವಾಹನಗಳು ನಿಲುಗಡೆ ಮತ್ತು ಯಾರೇ ಏನಾಗಲಿ ಎಲ್ಲರೂ ಬಯಲಿದೆ ಸರ್. ಅಲ್ಲಿ ಯಾವುದು ಇಲ್ಲಂದ್ರೆ ನಮ್ಮ ತಾಂಡಿಯಿಂದ ದೂರ ಇದೆ ಸರ್. ಅದು ಯಾವುದೇ ಅಲ್ಲಿ ಅನುಕೂಲತೆ ಇಲ್ಲ. ನಾವು ಯಾವುದೇ ಕಾರ್ಯಕ್ರಮ ಇರಲಿ, ಮಂಗಲ ಕಾರ್ಯ ಆದಾಗ ನಮ್ಮ ಮದುವೆ ಇರಲಿ ಸರ್, ಇವತ್ತು ಯಾವುದೇ ಒಂದು ಎಂಗೇಜ್ಮೆಂಟ್ ಇರಲಿ ಅಲ್ಲೇ ಮಾಡ್ತೀವಿ ಸರ್ ನಾವೆಲ್ಲ. ಅಂದ್ರೆ ಇವತ್ತಿನ ದಿವಸ 5,000 ಜನ ಕುಡಿದ್ರೆ ಅಂತ ಜಾಗ ಇದೆ ಸರ್. ಅಲ್ಲಿ ಪಕ್ಷದ ಸಭೆನ ನಡೀತದ ಅಥವಾ ಬೇರೆ? ಸಭೆನೇ ನಡೀತದೆ ಸರ್. ಪಕ್ಷದ? ಹಾಂ ಸರ್, ಪಕ್ಷದ ಸಭೆನೇ. ಕಾರ್ಯಕರ್ತರ ಸಭೆ. ಸರ್ ಮತ್ತು ಅಲ್ಲಿ ಕಾಳಜಿ ವ್ಯವಸ್ಥೆ ಎಲ್ಲ ಅನುಕೂಲದಿಂದ ಮಾಡಬೇಕು. ಮತ್ತು ಏನಂದರೆ ಇದರ ಈ ಒಂದೇ ಆ ಜಾತಿ ಭೇದ ಭಾವ ಇರಲಾರ್ದೆ 1ನೇ ತಾರೀಕಿನಿಂದ ನಾವೆಲ್ಲ ಸಂಘಟನೆಯಿಂದ ಮಾಡ್ಕೊಂಡು ಎಲ್ಲ ಸರ್ವ ಜನಾಂಗದ ಸರ್ವತೋಟ ಇದೆ. ಇಲ್ಲಿ ಯಾವ ಜಾತಿ ಭೇದ ಇಲ್ಲದೆ ಎಲ್ಲರೂ ನಾವು ಕೂಡ ನಾನು ಅವರು ಆ್ಯಕ್ಚುಲಿ ನಾನು ಲಿಂಗಾಯತರವನ್ನೇ, ದಯವಿಟ್ಟು ಹಂಗೇನು ತಿಳ್ಕೊಳಂಗಿಲ್ಲ. ಎಲ್ಲ ಒಂದೇ ಇದೆ, ಯಾರೂ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲ ಸರ್ವ ಜನರೊಂದಿಗೆ ಒಟ್ಟಿಗೂಡಿ ಇದೊಂದು ಪಕ್ಷವನ್ನು ಕಟ್ಟಬೇಕಂತ ನಮ್ಮ ಅತಿ ಹುಮ್ಮಸ್ಸಿಂದ ನಾವು ಕೂಡಿದ್ದಾಗಿದೆ. ಅದಕ್ಕೆ ಮುಂದಿನ ಭಾವಿ ಇದಕ್ಕೆ ಒಂದು ಬುನಾದಿಗೆ ಒಂದು ಸರಿಯಾದ ಮಾರ್ಗವನ್ನು ಹಾಕಬೇಕಂತ ನನ್ನ ಅಭಿಪ್ರಾಯದಿಂದ ಇದೊಂದು ಸಂಘಟನೆ ಮಾಡಿ ಪ್ರತಿ ಜಿಲ್ಲೆ, ಇಡೀ ಕರ್ನಾಟಕದ ಜಿಲ್ಲಾ ಅಧ್ಯಕ್ಷರನ್ನೇ, ಉಪಾಧ್ಯಕ್ಷರನ್ನ, ಸೆಕ್ರೆಟರಿಗಳನ್ನ ಮತ್ತು ಜಿಲ್ಲಾ ನ್ಯಾಷನಲ್ ಇದು ರಾಜ್ಯದಂಥ ಕೋರ್ ಕಮಿಟಿ ಮೆಂಬರ್ಗಳನ್ನು ಕೂಡ ನಾವು ಮಾಡಬೇಕಂತ ಪ್ರಯತ್ನದಲ್ಲಿ ಇದ್ದೇವೆ. ಅದನ್ನು ಮುಂದಿನ ಒಂದು ದಿನದಲ್ಲಿ ಅದನ್ನು ಪೂರ್ತಿ ಮಾಡಿ ಒಂದು ಸಂಘಟನೆ ಮಾಡಬೇಕಂತ ಹುಮ್ಮಸದಿಂದ ಇದಕ್ಕೆ ಬಂದಿದ್ದೇವೆ. हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें। आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं। ख्वाह वो मनपसंद शादी का मसला हो, शौहर का किसी गैर औरत के साथ चक्कर हो, या काले जादू के मामले से आप परेशान हैं, या शौहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हों, किसी शख्स से शादी की तलब रखते हों, शौहर और बीवी में अनबन होती हो, कारोबार का मसला हो या वीजे का मसला हो, कोर्ट कचहरी का मसला हो, जमीनों का मसला हो या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन, चुड़ैल, शैतान से छुटकारा पाए और दम्मा, कामुनी, ईसूब, पेट दर्द, लेडीज की हर प्रॉब्लम का इलाज, आपके हर समस्या का होगा समाधान। परेशानी कोई भी हो, अब होगी जड़ से खत्म। हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल, फर्स्ट गेट, बस स्टॉप, इब्राहिम रोजा बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841।